ಈ ಒಂದು 4-5 ದಿನದಿಂದ ಅರಸೀಕೆರೆಯ ವಾತಾವರಣವನ್ನು ಕೆಡಿಸಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂತಹ ಸಮಯ ಬಂದಿದೆ. ಅರಸೀಕೆರೆ ತಾಲೂಕಿನ ಆತ್ಮೀಯ ನನ್ನ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳೇ, ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಉದ್ಧಾರಕ್ಕೋಸ್ಕರ ಇವತ್ತು ಅರಸೀಕೆರೆ ತಾಲೂಕನ್ನು ಒಬ್ಬ ವ್ಯಕ್ತಿ ನಿಮ್ಮನ್ನು ಬಳಸ್ಕೊತಾ ಇದ್ದಾನೆ. ಈ ವ್ಯಕ್ತಿ ಸಮಾಜನ ಎತ್ತುಕಟ್ಟಿ ನಿಮ್ಮನ್ನ ಅನ್ಯೋನ್ಯವಾಗಿರೋರನ್ನ ಒಡಿಸೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ. ಇದೇ ಶಾಸಕರು ಮಾಜಿ ಅಂತ ಏನಾದರೂ ಬೋರ್ಡ್ ತಗೊಂಡ ಮರುದಿನ ಈತನ ಆಲೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಮನೆಗಳಿದೆ. ಶಾಸಕರು ಮಾಜಿ ಆಗಿ ಮರುದಿನ ಈತ ಇಲ್ಲಿ ಇರೋದಿಲ್ಲ, ಬೆಂಗಳೂರು ಮೈಸೂರು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಆ ಹೋಗೋಷ್ಟರೊಳಗೆ ನಿಮ್ಮನ್ನೆಲ್ಲ ಹೊಡೆದಾಡಿಸಿ ಹೋಗುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ ಈತ. ನಾನು ನನ್ನೆಲ್ಲ ಆತ್ಮೀಯ ಮುಸಲ್ಮಾನ್ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈತನನ್ನು ಯಾವುದಕ್ಕೆ ಇವನು ಪ್ರಚೋದನೆಗೆ ನೀವು ಯಾರು ಕೈ ಜೋಡಿಸ್ಬೇಡಿ. ಇವನು ಊರು ಬಿಟ್ಟು ಹೋದರೆ ಈ ಊರಲ್ಲಿ ಉಳ್ಕೊಳ್ಳೋದು ನಾವೇ. ಯಾಕೆಂದರೆ ನಮಗೆ ಬೆಂಗಳೂರು ಮೈಸೂರಲ್ಲೆಲ್ಲ ಮನೆಗಳಿಲ್ಲ, ನಿಮಗೂ ಇಲ್ಲ. ನಾವು ನಿಮ್ಮ ಮುಖ ನೋಡಬೇಕು, ನೀವು ನಮ್ಮ ಮುಖ ನೋಡಬೇಕು. ಇದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ಎಲ್ಲರೂ ಅಣ್ಣ ತಮ್ಮದಿರಂತೆ ಜೀವನ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ. ಇವನ್ ತಾಳಕ್ಕೆ ತಕ್ಕಂತೆ ತಾವ್ಯಾರು ಕುಣಿಬಾರ್ದು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗೆ ಈತ ಇವನ್ ಮಗನ್ನ ಸಮರ್ಥನೆ ಮಾಡ್ಕೊಂತಾನೆ. ನೋಡಿ ಎಂತ ವಿಪರ್ಯಾಸ. ಮಗ ಹೊಡೆದಿದ್ದಾನೆ, ಕೈ ಮಾಡಿದ್ದಾನೆ, ಆದರೂ ಈತ ಕೈ ಮಾಡೋದ್ರ ಜೊತೆಗೆ ಏನೋ ಕಿತ್ಕೋತೀರಾ ಅಂತ ಕೇಳಿದಾನೆ. ಹಾಗಾದ್ರೆ ಅದನ್ನು ಹೇಳಿರೋದು ಯಾರಿಗೆ? ನಮೀಗ ಅಥವಾ ಸನ್ಮಾನ್ಯ ಮಾಜಿ ಅಧ್ಯಕ್ಷ ಸಮೀವುಲ್ಲನ್ನೇ? ಅದನ್ನು ಸಮೀವುಲ್ಲನೇ ಉತ್ತರ ಕೊಡಬೇಕು. ಏನೋ ಕಿತ್ಕೊಂತೀರಾ ಅನ್ನೋದು ಪದದ ಅರ್ಥ ಮೋಸ್ಟ್ಲಿ ಸಮೀವುಲ್ಲಂಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಒಂದು ವಿಚಾರವಾಗಿ ಸ್ವತಃ ತಂದೆ, ನಾನೇನಾದರೂ ಅವನ ಸ್ಥಾನದಲ್ಲಿ 55 ವರ್ಷ ಅಂತ ಹೇಳ್ತೀಯಲ್ಲಪ್ಪ, ನೀನು 55 ವರ್ಷ ಕಳೆದಿದೆಯಲ್ಲ, ನೀನು ರಾಜಕೀಯದಲ್ಲಿ 3 ಬಾರಿ 4 ಬಾರಿ ಸದಸ್ಯ ಆಗಿದೆಯಾ, 3 ಬಾರಿ ಅಧ್ಯಕ್ಷ ಆಗಿದೆಯಾ. ನಿನ್ನ ಸ್ಥಾನದಲ್ಲಿ ನನ್ನ ಮಗ ಏನಾದ್ರು ಈ ರೀತಿ ಮಾಡಿದರೆ ನಾನೇ ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಡ್ತಿದ್ದೆ. ಇವನು ಮಾಡಿರೋ ತಪ್ಪು, ಇವನು ಕೋಮು ಗಲಭೆಗೆ ಸೃಷ್ಟಿಕರ್ತ. ಇವನ್ನ ಮೊದಲು ಇವನು ಬಂಧನ ಮಾಡಿ ಅಂತ. ಅದು ಬಿಟ್ಬಿಟ್ಟು ಹಲ್ಲೆ ಮಾಡೋದನ್ನೇ ಹುಡುಕೊಂಡೋಗಿ ಅವರಿಗೆ ದುಡ್ಡಿನ ಆಮಿಷ ತೋರಿಸಿ ಅವನಿಗೆ ಮಗನ ಕೈ ಹಿಡಿದು ಫೋಟೋ ತೆಗ್ಸಿ ಬಂದು ಇಲ್ಲಿ ಡ್ರಾಮಾ ಮಾಡಕ್ ಬರ್ತೀಯಲ್ಲ, ನೀನು ಒಬ್ಬ ಸಮಾಜ ತಿದ್ದಿ ಹೇಳೋ ಅಂತ ವ್ಯಕ್ತಿ ನೀನು. ನಿನ್ನ ಇನ್ನೊಂದು ವಿಚಾರ, ನಾನೇನು ಕೆಲಸ ಮಾಡಿದ್ದೀನಿ ಅಂತ ಪದೇ ಪದೇ ಕೇಳ್ತಿದ್ಯಲ್ಲಪ್ಪ. ನಾನೇನು ಕೆಲಸ ಮಾಡಿದ್ದೀನಿ 2.5 ವರ್ಷ ಅನ್ನೋದನ್ನ ನನಗೆ ಅವತ್ತಿಂದನೂ ನಾನು ಹೇಳ್ತಾ ಇದ್ದೀನಿ. ಇವತ್ತೂ ಸಹ ಮುಸ್ಕಾಕೊಂಡೋಗಿ ನೀವು ಬೇರೆ ಎಲ್ಲೂ ಹೋಗ್ಬೇಡ, ನಿಮ್ಮ ವಾರ್ಡ್ಗಳಲ್ಲೋಗಿ ಕೇಳೋ, ನಿಮ್ಮ ವಾರ್ಡಿನ ಜನ, ನನ್ನ ಮುಸಲ್ಮಾನ್ ಬಂಧುಗಳಿಗೆ ನಾನು ಏನು ಕೆಲಸ ಮಾಡಿಕೊಟ್ಟಿದ್ದೀನಿ ಅನ್ನೋದನ್ನ ಅವರೇ ಹೇಳ್ತಾರೆ. ನನ್ನ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದಂತಲ್ಲಪ್ಪ ನೀನು. ಅವಾಗ ಇದೇ ಮುಸಲ್ಮಾನ್ ಸಮಾಜದ ಬಂಧುಗಳು, ಇಲ್ಲ ಅವ್ರ ಮೇಲೆ ನಾವು ಕೇಸ್ ಹಾಕಲ್ಲ, ನಮ್ಗೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದಾರಂತೆ. ಅದಕ್ಕೆ ನಾನು ನನ್ನೆಲ್ಲ ಮುಸಲ್ಮಾನ್ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ರೀತಿ ಅರಸೀಕೆರೆಯಲ್ಲಿ ಕೋಮು ಗಲಭೆಗೆ ಕಾರಣಕರ್ತನಾಗಿರುವಂಥ ಈ ಸಮೀವುಲ್ಲಾ ಮತ್ತು ಈ ಸಮೀವುಲ್ಲನ ಮಗನ ನಾವು ಪೊಲೀಸ್ ಇಲಾಖೆಗೆ ಕಳಕಳಿಯ ಮನವಿ ಮಾಡ್ತೇವೆ. ಇವ್ರ ಮೇಲೆ ಒಳ್ಳೆಯ ಒಂದು ಕೇಸ್ ಹಾಕಿ ಇವರನ್ನ ಈ ಊರಿನಿಂದಲೇ ಬಹಿಷ್ಕಾರ ಮಾಡಬೇಕು ಅಂತ. ನೀನು 1 ವರ್ಷದಿಂದ ಕೂತಿದ್ಯಲ್ಲಪ್ಪ ಸಮೀವುಲ್ಲಾ, ಕೂತಿದ್ದಲ್ಲ 1 ವರ್ಷ, ಏನು ಮಾಡಿದೆ ಹೇಳು? ಲೋಕಾಯುಕ್ತಕ್ಕೆ ದೂರು ಕೊಟ್ಟಂತಹ, ಸರಿಯಾಗಿ ಕೆಲಸಗಳನ್ನು ಮಾಡದೇ ಇರೋಂತಹ ಲೇಔಟ್ಗಳ ಖಾತೆಗಳನ್ನು ನೀನು ರಿಲೀಸ್ ಮಾಡಲಿಲ್ಲನಪ್ಪ. 1,000ಕ್ಕೂ ಹೆಚ್ಚು. ಅದೇ ನಿನ್ನ ಸಾಧನೆ. ಒಂದು ಖಾತೆಗೆ 65,000 ರೂಪಾಯಿ ವಸೂಲು ಮಾಡಿದ್ಯಾ ನೀನು.
6.5 ಕೋಟಿ ದುಡ್ಡು, 6.5 ಕೋಟಿ ದುಡ್ಡನ್ನು ವಸೂಲು ಮಾಡಿ ಶಾಸಕರಿಗೆ ಕೊಡಬೇಕು, ಸದಸ್ಯರಿಗೆ ಕೊಡಬೇಕು, ಆಮೇಲೆ ಆಫೀಸರಿಗೆ ಕೊಡಬೇಕು ಅಂತೇಳಿ ಜನಗಳು ಲೇಔಟ್ದಾರರ ಹತ್ರ ವಸೂಲು ಮಾಡ್ಕೊಂಡು 6.5 ಕೋಟಿ ಹೊಡೆದಿದೆಯಲ್ಲ, ಇದು ನಿನ್ನ ಸಾಧನೆ. ಯಾವ ಸದಸ್ಯರಿಗೆ ದುಡ್ಡು ಕೊಟ್ಟಿದ್ಯಪ್ಪ ನೀನು? ಯಾವ ಸದಸ್ಯರನ್ನ ಒಂದ್ಸಲ ಗೆದ್ದರೆ ಇನ್ನೊಂದ್ಸಲ ಇನ್ನೊಂದು ಟಿಕೆಟ್ ಯಾರು ಕೊಟ್ಟಿದ್ಯಾ ನೀನು? ನಿನ್ನ ವಿರುದ್ಧ ಮಾತಾಡೋಂಥವ್ರನ್ನ ತುಳಿದಾಕಂತ ಕೆಟ್ಟ ಚಾಳಿಯನ್ನು ಇಟ್ಕೊಂಡಿರೋನೆ ನೀನು ನನ್ನ ಬಗ್ಗೆ ಮಾತಾಡೋದಕ್ಕೆ ಬರ್ತೀಯ? ವೀರಶೈವ ಸಮಾಜದ ಜಾಗ, ಅವ್ರ ಜಾಗನ ಅವ್ರನ್ನ ನಾನು ಬಿಡಿಸ್ಕೊಟ್ಟಿದ್ದಕ್ಕೆ ನನ್ನ ಮೇಲೆ ನೀನು ಎಷ್ಟು ಲಾಯರ್ನಿಗೆ ಕೇಸ್ ಹಾಕ್ಸ್ತೆ? ಆ ಜಾಗ ಒಡೆಯ ಕೊಟ್ಟಿದ್ದಲ್ಲ ನೀನು. ವೀರಶೈವ ಸಮಾಜದ ಜಾಗ ಒಡೆಯ ಕೊಟ್ಟಿದ್ದಲ್ಲಪ್ಪ ನೀನು. ನನ್ನನ್ನು ವಜಾ ಮಾಡಿಸ್ತೆ, ನನ್ನನ್ನು 10 ಲಕ್ಷ ರೂಪಾಯಿ ನಾನು ಕಮಿಷನರ್ಗೆ ನಾನು ಯಾವುದೋ ಒಂದು ನನ್ನ ಹೆಸರಲ್ಲಿರೋ ಖಾತೆ ಮಾಡೋಕೆ ಕೊಟ್ರೆ ಆ ಖಾತೆ ಮಾಡ್ದಂಗೆ ತಡೆ ಹಿಡ್ದಿದ್ದೆ ನೀನು. ನಾನು ಕಮಿಷನರ್ ಹತ್ರ ಹೋಗಿ ಕೇಳಿದಾಗ 10 ಲಕ್ಷ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಬಂದಿದೆ. ಅದರಲ್ಲಿ ಜಡ್ಜ್ಮೆಂಟಲ್ಲಿ ಇಲ್ವೇ ಇಲ್ಲ. ಈ ತರ ನಿನ್ನ ದುರಾಡಳಿತ ನಡೆಸ್ತೀಯಲ್ಲ, ನಿನ್ನ ಆಡಳಿತದಲ್ಲಿ ನಿನ್ನ ಸಾಧನೆ ಇನ್ನೊಂದಿದೆ. ಏನು ಅಂದ್ರೆ ಶೆಟ್ರುಗಳು, ಸೇಟುಗಳು ಮತ್ತೆ ಈ ದೊಡ್ಡವ್ರಿಗೆಲ್ಲ ನೋಟಿಸ್ ಕೊಟ್ಟಿರೋದು. ಎಷ್ಟು ಜನ ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ನೋಟಿಸ್ ತಗೊಂಡ್ಬಂದು, ಎಲ್ಲ ನೋಟಿಸ್ಗಳು ನನ್ನ ಹತ್ರ ಇದೆ. ಕರೆಯೋದು, ಅವ್ರನ್ನ ಡೀಲ್ ಮಾಡ್ಕೊಳ್ಳೋದು, ಇದು ನಿನ್ನ ಬುದ್ಧಿ. ಈ ತರ ನಾನು ಮಾಡಿಲ್ಲಪ್ಪ. ಏನಂತ ನೋಟಿಸ್ ಕೊಟ್ಟೋದು? ಇದು ನಿಮ್ಮ ಅಳತೆ ಸರಿ ಇಲ್ಲ, ನಿಮ್ಮ ಕಂದಾಯ ಇಷ್ಟು ಕಟ್ಟಬೇಕಾಗಿತ್ತು, ಇಷ್ಟು ಕಟ್ಟಿಲ್ಲ, ನಿಮ್ಮ ಹಿಂದಿನ ಎಲ್ಲ ದಾಖಲಾತಿಗಳನ್ನ ತಗೊಂಡ್ಬನ್ನಿ, ನಿಮಗೆ ಒಂದು ಅರ್ಜಿ ಬಂದಿದೆ, ಇವನ್ ಕೈ ಇರೋ ಚಲಾಗಳ ಕೈಲಿ ಅರ್ಜಿ ಹಾಕ್ಸೋದು. ಇನ್ಯಾರು ಬೇಡ ಸರ್, ಆ ಹೆಸರು ಬೇಡ, ಒಬ್ಬ ವ್ಯಕ್ತಿ ಹತ್ರ 25 ಲಕ್ಷ ರೂಪಾಯಿ ವಸೂಲು ಮಾಡಿದ್ರು. ಆಮೇಲೆ ನಾನೇನೆ ನಿನ್ನ ಕಾಲಿಗೆ ಬಿದ್ದಿದ್ದೀನಿ ಅಂತ ಹೇಳ್ತೀನಿ, ನಿನ್ನ ಕಾಲಿಗೆ ನಾನು ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ನನ್ನ ಜೀವನದಲ್ಲಿ ನಾನೇನಾದರೂ ಭಗವಂತ ಜೇನಿಕಲ್ ಸಿದ್ದಪ್ಪನ ಸಾಕ್ಷಿಯಾಗಿ ನಾನೇನಾದರೂ ನಿನ್ನ ಕಾಲಿಗೆ ಬಿದ್ದಿದ್ರೆ ನನ್ನ ವಂಶ ಸರ್ವನಾಶ ಆಗಿ, ನಿನಗೇನಾರ ತಾಕತ್ತಿದ್ರೆ ನಿನ್ನ ಮಗನ ಮಸೀದಿ ಮುಂದೆ ನಿಲ್ಲಿಸ್ಕೊಂಡು ನೀನು ನಾನು ಕಾಲಿಗೆ ಹಿಡ್ಕೊಂಡಿದ್ದ ಅವನು ಅಂತೇಳಿ ನೀನು ಪ್ರಮಾಣ ಮಾಡಿ. ಬರೀ ಇದೆ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿನ್ನ ತೇವಲು ತೀರಿಸ್ಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ಮನೆ ತೆಗಿಯೋದಕ್ಕೆ ಉಪಯೋಗಿಸೋವಂಥ ನಿನ್ನ ಅಸ್ತ್ರಗಳನ್ನ ಇನ್ನು ಮುಂದೆ ನಡೆಯಲ್ಲ. ಮೊನ್ನೆ ಅಚಾನಕ್ಕಾಗಿ ಕೂತಿದ್ದಲ್ಲಪ್ಪ ಎಲ್ಲ ಒಂದು ಜಾಗದಲ್ಲಿ, ನೀನು ಎದ್ದೋದೆ ನೋಡು, ನಾವು ಇನ್ನೂ ಅಲ್ಲಿ ಅರ್ಧ ಗಂಟೆಲಿ ಇದ್ವಿ. ಯಾವ ಮಾನವರೇದಿ ಮುಖ ಇಟ್ಕೊಂಡು ಬಂದವನು ಸರ್ ಇಲ್ಲಿಗೆ ಅಂತ ದೇವರ ಸಾಕ್ಷಿ ಹಣೆಗೂ ಅವ್ರು ನಮ್ಮ ಜೊತೆ ಕೂತಿದ್ದವ್ರು, ನಿಜ ಜೊತೆ ಕೂತಿರೋರೆ ನಮ್ಗೆ ಹೇಳೋದು. ಇದಕ್ಕಿನ್ನ ನಾವು ಮರ್ಯಾದೆ ಬೇಕೇನಪ್ಪ ನಿನಗಿನ್ನ ಅಂತ ಹೇಳ್ತಾ, ಹಾಗೆ ವಿದ್ಯಾಧರ್ ಅವರು ಅಧ್ಯಕ್ಷರಾಗೋ ಟೈಮಲ್ಲಿ ಇವ್ರು ನಮ್ಮನೆಗೆ ಬರ್ತಾರೆ ಒಂದ್ಸಲ ಮಾತಾಡೋದಕ್ಕೆ ಅಂತೇಳಿ. ಬಂದಾಗ ಪಂಚಣ್ಣ ಅವಾಗ ಹಾಲಿ ಅಧ್ಯಕ್ಷರಿರ್ತಾರೆ. ಇವ್ರು ಎಂತ ಮಾತಂತಾರೆ ಗೊತ್ತಾ ಸರ್ ಪಂಚಣ್ಣಂಗೆ? ಈ ವ್ಯಕ್ತಿ ಹೇಳ್ತಾರೆ, ನಾನೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀಯಲ್ಲ ನೀನು, ಎಂತ ಯಾವುದು ಕೆ ಬ್ರ್ಯಾಂಡ್, ನನಗೆ ಅವ್ರು ಯಾವ ಬ್ರ್ಯಾಂಡ್ ಅನ್ನೋದು ಗೊತ್ತಿರಲಿಲ್ಲ. ಕೆ ಬ್ರ್ಯಾಂಡ್, ಈ ಕೆ ಬ್ರ್ಯಾಂಡ್ ಬಡ್ಡಿ ಮಕ್ಕಳು ಏನೋ ಎಂಥ ಗಟ್ಟಿ ನನ್ನ ಮಕ್ಕಳು, ಇವರು ರಾಜೀನಾಮೆನೇ ಕೊಡಲ್ಲ ಅಂತ ಪಂಚಣ್ಣನಿಗೆ ನೀನು ಮಾತಾಡಿಲ್ವ? ನೀನು ಮಾತಾಡಿಲ್ಲ ಪಾಪ. ವಿದ್ಯಣ್ಣನ್ನು 30 ಲಕ್ಷ ಕಳೆದು 2.5 ತಿಂಗಳು ನಾಮಕಾವಸ್ಥೆ ಅಧ್ಯಕ್ಷನ್ ಮಾಡಲಿಲ್ಲ ನೀನು. ಬಾ ನೀನು ಪಂಚಣ್ಣನ ನಾನು ಬೈದಿಲ್ಲ ಅಂತ ಪ್ರಮಾಣ ಮಾಡ್ತೀಯಾ? ಮಾಡು. ಅದ್ಯಾವುದೋ ನಂದು ಯಾವುದೋ ಏನೋ 8 ಫೋಟೋ ಕಳಿಸಿದ್ದೀನಿ, ಏನೋ ವೈ ಗಿರೀಶ್ ಅಂತೇನೋ ಹಾಕಿದ್ದೆ ಅಂತ ಹೇಳ್ತಿದ್ಯಲ್ಲಪ್ಪ. ಅದು ಯಾವ 8 ಫೋಟೋ? ಅವ್ರು ಯಾರು 8 ಜನ? ಆಮೇಲೆ ನಾನು ನಿನ್ನ ಹತ್ರ ಅದೇನೋ ಏನು ಮತ್ತೆ ಮುಂದಿನ ಏನು ಚಾಟ್ ಮಾಡಿದ್ದೀನಿ ಅದನ್ನೆಲ್ಲ ನಿನಗೆ ಇದಿತ್ತು ಅಂದರೆ ಬಿಡುಗಡೆ ಮಾಡು, ಪತ್ರಿಕಾ ಹೇಳಿಕೆ ಮುಂದೆ ಬಿಡುಗಡೆ ಮಾಡು. ಅದನ್ನ ಮುಂದಿನ ಅದನ್ನು ನಾನು ಮಾತಾಡೋಣ. ನನಗೆ ನನ್ನ ತಂದೆ ತಾಯಿ, ನಾವು ಬಡವರೇ ಆದರೂ ನನ್ನ ತಂದೆ ತಾಯಿ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನ ಕಳಿಸಿಲ್ಲ. ಮೊನ್ನೆ ಯಾರು ಹೇಳಿದ್ದು? ಸತೀಶ್ ಅಣ್ಣನೇ ಹೇಳಿದಾರೆ. ಏನಂತ ಹೇಳಿದ್ರು? ಚಲಪತಿಯವರಿಗೆ, ಇದು ನಾನು ಹೇಳಿದ್ದಲ್ಲ, ಅವ್ರ ಜೊತೆ ಇದ್ದವ್ರಂತವ್ರೆ ಹೇಳಿರೋದು. ಚಲಪತಿಯವರಿಗೆ ಏನು ಮಾಡಿದ್ಯಪ್ಪ ನೀನು? ಸರ್ ಎಣ್ಣೆ ಬೇಕಾ? ಯಾವಾಗ ಇವ್ರು ಮಾತು ಕೇಳಲಿಲ್ಲ ಅವರು ಚಲಪತಿಯವರು. ಸರ್ ನಿಮ್ಗೆ ಎಣ್ಣೆ ಬೇಕಾ, ಬಿರಿಯಾನಿ ಬೇಕಾ, ಇನ್ನೇನಾದ್ರು ಬೇಕಿದ್ರೆ ಕೇಳಿ ಸರ್ ನಾನು ಕಳಿಸ್ತೀನಿ ಅಂತ ಹೇಳ್ದವ್ನು ಯಾರು? ನನ್ನ ತಂದೆ ತಾಯಿ ನನಗೆ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನು ಕಲಿಸಿಲ್ಲ.
ನನ್ನ ಆಸ್ತಿ ನಾನು ಅಧ್ಯಕ್ಷ ಆಗಕ್ಕಿಂತ ಮುಂಚೆ ನನ್ನ ಆಸ್ತಿ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ. ಯಾವ ಸದಸ್ಯರುಗಳು ಆಸ್ತಿ ಯಾರ್ಯಾರು ಎಷ್ಟೆಷ್ಟಿದೆ ಅನ್ನೋದನ್ನ ನೀನು ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಮಾಡಿದ್ಯಾ ಅನ್ನೋದನ್ನು ತೆಗಿತೀವಿ, ಬಿಡಲ್ಲ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಚಾರ, ನಮ್ಮ NR ಸಂತೋಷ್ ಅವರು ಮತ್ತು GVT ಬಸವರಾಜ್ ಅವರು ಬಗ್ಗೆ ಮಾತಾಡ್ತೀಯ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆ ಏನಯ್ಯ ಇದೆ? ನೀನು ಒಬ್ಬ ಗುಂಡ, ಅಲ್ಲಿ ಹೋಗ್ತೀಯಾ, ಅವ್ರು ಯಾರ ಪಾಪ ಮೊದಲಿಯಾರ್ ಬೀದಿ ಅಮಾಯಕರ ಮೇಲೆ ಕೆಟ್ಟ ಪದ ಉಪಯೋಗಿಸ್ತೀಯ. ನೀನೊಬ್ಬ 4 ಬಾರಿ ನಗರಸಭೆ ಸದಸ್ಯ, 3 ಬಾರಿ ನಗರಸಭೆ ಅಧ್ಯಕ್ಷ ಅಂತ ಕೊಚ್ಕೊಳಕ್ಕೆ ಹೇಳ್ತೀಯಲ್ಲಪ್ಪ ನೀನು. ಆಯ್ತು, ಅವ್ರು ನಿನ್ನ ಮೇಲೆ ಗಲಾಟೆಗೆ ಬಂದರೆ, ನಿನ್ನ ಮಗನ ಮೇಲೆ ಗಲಾಟೆಗೆ ಬಂದರೆ, ನಿಂದೆ ಸರ್ಕಾರ, ನಿಂದೆ ಪೊಲೀಸು ನಿನ್ನ ಕೈಲೇ ಇದ್ದಾರೆ, ಕೇಸ್ ಹಾಕ್ಸ್ಬೋದು. ನೀನು ಕೈ ಮಾಡಿ ಎಂತೆಂಥದ ಮಗ ಅಂತ ಪದಗಳನ್ನು ಉಪಯೋಗಿಸ್ತೀಯಲ್ಲ, ಇದು ನಿನಗೆ ಶೋಭೆ ತರುತ್ತಾ? ಮತ್ತೆ NR ಸಂತೋಷ್ ಅವ್ರ ಬಗ್ಗೆ, GVT ಅವ್ರ ಬಗ್ಗೆ ಮಾತಾಡ್ತೀಯ. NR ಸಂತೋಷ್ ಅವರು ಈ ಕ್ಷೇತ್ರದ 15 ದಿನದಲ್ಲಿ JDS ನಿಂತು 80,000 ಓಟ್ ಪಡೆದಿದ್ದಾರೆ. GVT ಅವರು ಒಂದು ರಾಷ್ಟ್ರೀಯ ಪಕ್ಷದ, ಅವ್ರು ಎಷ್ಟೇ ಓಟ್ ಪಡೆಯೋದು ನೆಕ್ಸ್ಟ್ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಂಡು ಅವರು ಚುನಾವಣೆ ಎದುರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆ ಕಿಂಚಿತ್ತೂ ಇಲ್ಲ ಮಿಸ್ಟರ್. ಯಾಕೆ ಅಂದರೆ ನಿನ್ನ ವಾರ್ಡ್ ಇರೋದೇ 2 ಬೀದಿ, ಒಂದು ಕಡ್ಲೆ ಬೀದಿ, ಒಂದು ಮಸೀದಿ ರೋಡ್, ಉಳಿಯಾರ್ ರೋಡ್. 2 ಬೀದಿಲಿ ನಿಂತ್ಕೊಂಡು ನೀನು ಇಷ್ಟು ಆಟ ಆಡೋದು ನೀನು. 300 ಓಟ್ ತಗೊಳಕ್ಕೆ ಯೋಗ್ಯತೆ ಇಲ್ಲ, ಅದರಲ್ಲೇ 20 ಓಟಲ್ಲಿ ಗೆಲ್ಲೋದು ನೀನು. ನೀನು ಕೊಟ್ಟಿರೋ ನಿನ್ನ ಸಮಾಜದ ಕೊಡುಗೆ ನೋಡಿ ನೀನು ಏನು ಮಾಡೋ, ಸಮಾಜದವರು ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಅಂಥದ್ದಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ 20 ಓಟಲ್ಲಿ ಗೆಲ್ತೀಯ. ನಿನಗೆ ಆ ತಾಕತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯ, ವಿವೇಕ್ ಸರ್ ಬಗ್ಗೆ ಮಾತಾಡ್ತೀಯಂತೆ. ಏನೋ 20 ವರ್ಷದ ಸ್ನೇಹಿತರು, ಇನ್ನು ವಕೀಲ್ಗಿರಿ ಹೆಂಗ್ ಮಾಡ್ತಾನೆ ನೋಡ್ತೀನಿ ನಾನು ಅಂತ ಹೇಳ್ತೀನಂತೆ. ಬಾ, ಹೆಂಗ್ ವಕೀಲ್ಗಿರಿ ಮಾಡೋದು ಅದನ್ನ ನಿನ್ನ ಮಗನ್ ಕಲಿಸ್ಕೊಡು, ವಿವೇಕ್ ಸರ್ ಕಲಿಸ್ಕೊಡ್ಬೇಡ ಹೇಳ್ತಾ, ಹಾಗೆ ನೀನು ಕೂತ ಮೇಲೆ ಟೆಂಡರ್ ಕರೆದಿದ್ದೀರಪ್ಪ, ಆ ಟೆಂಡರ್ಗಳು ಯಾವುದು ಇದೇನು ಹೇಳ, ಡಿವೈಡರ್ ಮಾಡಿದೆ ಅಂತ ಹೇಳ್ತಾರೆ ಸರ್. ಇಲ್ಲಿ ಡಿವೈಡರ್ ಆಗಲಿ, ಆಮೇಲೆ ನಾಮಫಲಕಗಳಾಗಲಿ, ಈ ಫ್ಲಾಗ್ ಆರಿಸಿರೋದಾಗಲಿ, ಇದೆಲ್ಲ ಎವೋ ಯಾಕೆ ಹೋಯ್ತು ಸರ್? ಟೆಂಡರ್ ಕರೆದ ಮೇಲೆ ಟೆಂಡರ್ ಲೋಯೆಸ್ಟ್ ಪ್ರೈಸ್ಗೆ ಹಾಕ್ತಾನೆ, 5% ಬಿಲೋ, 10% ಬಿಲೋ, 15% ಬಿಲೋ. ಎಬೋ ಯಾಕೆ ಕೆಲಸ ಮಾಡಿದ್ರೆ ಯಾರಪ್ಪ? ನೀನೇ. ಇದು ಸರ್ಕಾರದ ದುಡ್ಡು ಹೊಡ್ಕೊಂಡು ತಿಂದಿರೋ ನೀನೇ. ನಾನು ನಗರಸಭೆ ಅಧ್ಯಕ್ಷ ಆದಾಗ ನಾನು ಕುರ್ಚಿಯಿಂದ ಇರಬೇಕಾದ್ರೆ 2 ಕೋಟಿ ದುಡ್ಡಿತ್ತು ನಗರಸಭೆಯಲ್ಲಿ. ಇವತ್ತು ಎಷ್ಟಿದೆ? ಮೈನಸ್ ಇದೆ. ಏನಾಯ್ತು ದುಡ್ಡು? ಹೊಡ್ಕೊಂಡು ತಿಂದಿರೋನು ಯಾರು? ನೀನಾ ನಾನಾ? ನನಗೆ ಹೇಳಕ್ ಬರ್ತೀಯ? ಹಾಗೆ ಇನ್ನೊಂದು ವಿಚಾರ, ನಿನಗೆ ನಾನು ಒಂದು ತೀರ್ಮಾನ ಮಾಡಿದ್ದೆ, ಸಾಕು, 1 ಬಾರಿ ನಗರಸಭೆ ಸದಸ್ಯ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಇನ್ನು ನಮಗೆ ರಾಜಕೀಯ ಬೇಡ, ಬೇರೆ ನಮ್ಮ ಇಂದಿನ ಹುಡುಗರುಗಳಿಗೆ ಬಿಟ್ಕೊಡೋಣ ಅಂತ ತೀರ್ಮಾನ ಮಾಡಿದ್ದೆ. ನಿನಗೇನಾದರೂ ತಾಕತ್ತಿದ್ರೆ ಮಾರುತಿ ನಗರ, ಲಕ್ಷ್ಮೀಪುರ, ಎಂಜಗೋಡನಹಳ್ಳಿ ಬಡಾವಣೆ, ಸುಭಾಷ್ ನಗರ, ಕಂತೇನಹಳ್ಳಿ ಮತ್ತು ಎಂಜಗೋಡನಹಳ್ಳಿ, ಈ ಒಂದು ಇದರಲ್ಲಿ ಜನರಲ್ ಮಾಡಿಸ್ಕೊ. ನಿಂದೆ ಸರ್ಕಾರ ಇದೆಯಲ್ಲ, ನೀನು ನಿಲ್ಲು. ಅದೇನೋ ಅಭಿವೃದ್ಧಿ ಹರಿದಾಕಿದ್ದೀನಿ ಅಂತ ಹೇಳ್ತೀಯಲ್ಲ, ಬಾ, ಅಲ್ಲಿ ತೀರ್ಮಾನ ಮಾಡೋಣ. ನಿನ್ನ ವಿರುದ್ಧ ನಾನು ನಿಲ್ತೀನಿ. ನಾನು ಅಭಿವೃದ್ಧಿ ಮಾಡಿದ್ದೀನೋ ನೀನು ಅಭಿವೃದ್ಧಿ ಮಾಡಿದೀನಿ ಅನ್ನೋದನ್ನ ಜನ ತೀರ್ಮಾನ ಮಾಡಿ. ಬರೀ ನಿಮ್ಮ ಸಮಾಜದ ಜನಗಳನ್ನ ಇಟ್ಕೊಂಡು 300 ಓಟ್ ಇಟ್ಕೊಂಡು ಗೆಲ್ಲೋದಲ್ಲ. ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್. ಇವತ್ತು ನಾನು 2018 ಚುನಾವಣೆಯಲ್ಲಿ ನನಗೆ 230 ಜನ ಏನು ನಮ್ಮ ಮುಸಲ್ಮಾನ್ ಬಾಂಧವರಿದ್ರು, ಅದರಲ್ಲಿ ನನಗೆ 150 ಜನ ನನ್ನ ಕೈ ಹಿಡಿದಿದ್ದಾರೆ ಸರ್. ನಾನು ಇವತ್ತು ಅವರ ವಿಶ್ವಾಸದಲ್ಲಿದ್ದೀನಿ. ನೋಡಿ, ಯಾಕೆ ತಗೊಳ್ಳಿ ಸರ್, ಯಾರು ಬೇಡ ಸರ್. EK ರಿಯಾಜ್ ಅಣ್ಣ, ಈ ಜೊತೆ ಇರಲ್ಲ ಜಮೀಲ್ ಬಾಯ್, ಇವ್ರ ಜೊತೆನೇ ಇದಾರಲ್ಲ ನಮ್ಮ ಟಿಪ್ಪು, ಸಿಕಂದರ್, ಈಗ ಮತ್ತೆ ದಾದಾ ಏಜೆನ್ಸಿ ಅವ್ರ ಫ್ಯಾಮಿಲಿ ತಗೊಳ್ಳಿ, ಯೂನಿಸ್ ಅಣ್ಣ ನಮ್ಮ ವೈಸರ ನಗರದಲ್ಲಿರೋ ಅವ್ರು ತಗೊಳ್ಳಿ, ಯಾಸಿನ್ ಬೈ ತಗೊಳ್ಳಿ. ಅವರೆಲ್ಲ ಎಷ್ಟು ಸೌಮ್ಯವಾಗಿ ರಾಜಕಾರಣ ಮಾಡಿಲ್ಲ. ನೀನೇನು ರೌಡಿಗಳು ಬಿಟ್ಟು ದಬ್ಬಾಳಿಕೆ ಮಾಡಿಸ್ತೀಯ? ನೋಡೋ ಸಮಯವಿಲ್ಲ, ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ನೀನು ಏನು ಎತ್ಕಟ್ಟಿ
ಮಾಡ್ಸಕ್ಕೆ ಹೊರಟಿರುವಂಥ ಕೆಲಸಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಮುಂದಿನ ದಿನಗಳಲ್ಲಿ ಜನ ನಿನಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ಮೊನ್ನೆ ನಡೆದಂತಹ ಪ್ರಧಾನಮಂತ್ರಿ ಹೌಸಿಂಗ್ ಫಾರ್ ಆಲ್ ಕಾರ್ಯಕ್ರಮದಲ್ಲಿ ತಾವು ಹೋಗಿದ್ದೀರಾ ಸರ್, ನೋಡಿದ್ದೀರಾ? ಅದರಲ್ಲಿ ಫೋಟೋ ಹಾಕ್ಸಿದ್ದಾರೆ. ಹೌಸಿಂಗ್ ಫಾರ್ ಆಲ್ ಉದ್ದೇಶ ಏನು? ಹಾಲಿ ಪ್ರಧಾನಮಂತ್ರಿಗಳ ಯೋಜನೆಯಡಿ ನಡೆಯುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಫೋಟೋ ಕಾಲ್ ಪ್ರಕಾರ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ ಅದಕ್ಕೆ ನರೇಂದ್ರ ಮೋದಿ ಅವರ ಫೋಟೋ ಇರಬೇಕಿತ್ತು. ನೀವು ಯಾರು ಪ್ರಶ್ನೆ ಮಾಡಲಿಲ್ವಲ್ಲ, ಇರಬೇಕಾಗಿತ್ತು. ಅಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲಪ್ಪ. ಅದು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಯಾರು ಅಲ್ಲಲ್ಲ, ಅಲ್ಲ, ಈ ತರ ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಅದ್ರ ಮೇಲೆ ಹಾಕ್ಲೇಬೇಕು. ಹೌದು, ನಾವು ಇದನ್ನ ಇಲ್ಲಿಗೆ ಬಿಡಲ್ಲ. ಆಮೇಲೆ ಏನ್ ಮಾಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಇಲ್ಲ. ಆಮೇಲೆ ನೆಕ್ಸ್ಟ್ ಯಾರು ಮಾಜಿ ನಗರಸಭೆ ಅಧ್ಯಕ್ಷರುಗಳಾಗ್ಲಿ ಸದಸ್ಯರುಗಳು ಯಾರು ಆ ಸ್ಟೇಜ್ ಮೇಲೆ ಕೂರಂಗಿಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಗಲಾಟೆ ಆಗಿದೆಯಲ್ಲ, ಅವನು ಯಾರೋ ಎಂತದ ಹುಡುಗ ಸೂಫಿಯಾ, ಅವನನ್ನು ಸ್ಟೇಜ್ ಮೇಲೆ ಕೂರಿಸ್ಕೊಂಡವ್ರೆ ಅಂದ್ರೆ ಈ ಶಾಸಕರಿಗೆ ಮನಸ್ಥಿತಿ ಹದಗೆಟ್ಟಂಗೆ ಕಾಣ್ತಿದೆ. ಯಾಕೆ ಅಂದ್ರೆ ಅವ್ರ ಮಂತ್ರಿ ಆಗ ಗುಂಗಲ್ಲಿ ಅರಸೀಕೆರೆ ಕ್ಷೇತ್ರವನ್ನು ಮರ್ತಿದ್ದಾರೆ. ಸನ್ಮಾನ್ಯ ಶಾಸಕರೇ, ನೆನ್ನೆ ಯಾರೋ ಫೋನ್ ಮಾಡಿ ಕೇಳಿದಾಗ ನನಗೆ ಅರಸೀಕೆರೆಯಲ್ಲಿ ಏನು ನಡೆದಿದೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ನೀವು ನಿಮ್ಮ ಅರಸೀಕೆರೆ ಸೀಮಿತವನ್ನು ಕಳ್ಕೊಂತಿದ್ದೀರಾ? ಗುಂಡಾಗಿರಿ ಜಾಸ್ತಿ ಆಗಿದೆ, ಅದು ನಿಮ್ಮ ಜೊತೆಲಿರೋರೇ ಗುಂಡಾಗಿರಿ ಮಾಡಕ್ಕೆ ಹೇಳಿದ್ದಾರೆ. ನೀವಿನ್ನೂ ಸುಮ್ಮನಿದ್ರೆ ನಾವೇ ಕಾನೂನನ್ನು ಕೈಗೆ ತಗೋಬೇಕಾಗತ್ತೆ ಅಂತ ಹೇಳ್ತಾ, ನಾನು ಮೊನ್ನೆ ಮಾತನಾಡೋ ಬರದಲ್ಲಿ ನನಗೆ ಆ್ಯಕ್ಚುಲಿ ವೆಂಕಟೇಶ್ ನನ್ನ ಆತ್ಮೀಯ ಸ್ನೇಹಿತ. ನಾನು ವೆಂಕಟೇಶ್ ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಪಾಪ. ಯಾಕೆ ಅಂದರೆ ಅದೇ ವೆಂಕಟೇಶ್ ನನ್ನ ಹತ್ರ ಬಂದು ಹೇಳ್ಕೊಂಡು, ಏನು ಅಧ್ಯಕ್ಷ ಆದಾಗ ಅದು ಯಾವುದೋ ಡಿಪೋ ಹಿಂಭಾಗದಲ್ಲಿ ಒಂದು ಲೇಔಟನ್ನು ಈತ ಮಾಡ್ತಾನಂತೆ ಮಾಜಿ ಅಧ್ಯಕ್ಷ. ಅದ್ರಲ್ಲಿ ನನ್ನನ್ನು ಬಿಟ್ಟು ಮಾಡಿದ್ರು ಸರ್. ನಾನು ಬೈದೆ. ನಾನು ಅವ್ರನ್ನ ಕರೆಯೋದಂಗೆ, ರೀ ಶೆಟ್ರೆ ಬರ್ರಿ ಹೋಗ್ರಿ ಅಂತ ಕರಿತೀನಿ. ರೀ ಶೆಟ್ರೆ, ನಿಮಗೆ ಬುದ್ಧಿ ಇಲ್ಲ ಅಂದರೆ ಇನ್ನೂ ಅವನ ಜೊತೆ ಇದ್ದೀರಲ್ರಿ ಅಂತ ಹೇಳೋ ವಿಚಾರದಲ್ಲಿ ಏನಾದರೂ ನನ್ನ ಉದ್ರೇಕ ಭಾಷಣದಲ್ಲಿ ಏನಾದರೂ ಮಾತಾಡಿದರೆ ನಾನು ಯಾರ ಸಮಾಜವನ್ನು ಯಾವ ಜನಾಂಗವನ್ನು ನಿಲ್ಲಿಸೋಂಥ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ಅವಕಾಶ ಮಾಡಿರೋದು ಎಲ್ರಿಗೂ ಸುನೀಲ್ ಅವರು ಒಂದೆರಡು ಮಾತು ಹೇಳಿದ್ದಾರೆ. ಏನು, ನಾನು ಬಂದಮೇಲೆ ಅಭಿವೃದ್ಧಿ ಆಯಿತು ಅಂತ ಹೇಳಿ. ನನ್ನ ಪ್ರಕಾರ ಹಂಗಾದ್ರೆ ಯಾವ ಸದಸ್ಯರು ಏನೋ ಕೆಲಸ ಮಾಡ್ತಾ ಇಲ್ವಾ ಅರಸೀಕೆರೆಯಲ್ಲಿ? ನೀವು ಬಂದಮೇಲೆ ಲೈಟ್ ಬಂತ? ಅದಕ್ಕಿಂತ ಮುಂಚೆ ಏನಾರು ಎಣ್ಣೆ ದೀಪ ಹಾಕೊಂಡು ಜನ ವಾಸ ಮಾಡ್ತಿದ್ರಾ? ನೀವು ಬಂದಮೇಲೆ ರಸ್ತೆ ಬಂತ? ಅದಕ್ಕಿಂತ ಮುಂಚೆ ಜನ ರಸ್ತೆಯಲ್ಲಿ ಓಡಾಡ್ತಾ ಇರ್ಲಿಲ್ವಾ? ಟಾರ್ ನೋಡಿರ್ಲಿಲ್ವಾ? ನಿಮಗೀಗ 55 ವರ್ಷ ಆದಮೇಲೆ ದೇಶ ಪ್ರೇಮ ಬಂದ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಿಮಗೆ ದೇಶ ಪ್ರೇಮ, ನಮಗೆ ಹುಡ್ತಾನೆ ದೇಶ ಪ್ರೇಮ ಇದೆ. ಏನು ದೇಶ ಪ್ರೇಮ ಬಾವುಟ ಆರಿಸ್ಬೇಕು ಅಂತ ಹೇಳಿಲ್ಲ, ಆರಿಸಿದಿಲ್ಲ, ಕೆಲಸ ಮಾಡಿದ್ದೀನಿ ಅಂತೇಳಿ. ಆದರೆ ನಾನೇ ಮಾಡಿದೆ, ನನ್ನಿಂದ ಮಾಡಿದೆ, ನಮ್ಮನೆಯಿಂದ ದುಡ್ಡು ತಂದು ಮಾಡಿದೆ ಅನ್ನೋದು ತಪ್ಪು. ನಾನು ಪ್ರತಿ ಸದಸ್ಯರಿಗೆ ಅವ್ರದೇ ಆದಂಥ ಗೌರವ ಇದೆ, ಅವ್ರದೇ ಆದಂಥ ಸರ್ವಿಸ್ ಇದೆ. ಸರ್ವಿಸ್ ಮಾಡೋಕ್ಕೆ ಅಂತಲೇ ಎಷ್ಟೊಂದು ಜನ ಸದಸ್ಯರಾಗಿ ಬಂದಿದ್ದಾರೆ. ನೀವೇ ಮಾಡಿದೆ ಅಂತ ಹೇಳ್ಬೇಡಿ. ನೀವೇನು ಮಾಡಿದ್ದೀರಾ? ನಗರಸಭೆನ ಆದಾಯ ಬರುವಂಥ ಒಂದು ಮೂಲ ಮಾಡ್ಕೊಂಡಿದ್ದೀರಾ. ಬಿಸ್ನೆಸ್, ನಗರಸಭೆ ಅಂದರೆ ಒಂದು ಬಿಸ್ನೆಸ್. ಪ್ರತಿ ವಾರ್ಡ್ಗೆ 2 ಲಕ್ಷ 3 ಲಕ್ಷ ಕೊಟ್ಟು ನಿಮಗೆ ಬೇಕಾದವ್ರನ್ನ, ಬುದ್ಧಿವಂತರು ಅಲ್ದಲ್ಲೇ ಇರೋರನ್ನ ಗೆಲ್ಲಿಸ್ಕೊಂಡು ಅವ್ರು ಏನು ಕೇಳ್ದಂಗೆ ಇರಂಗೆ ಮಾಡಿದ್ರು. ಏನೋ ಈ ಸಲ ಮಿಸ್ ಆಗಿ ಏನೋ ಬುದ್ಧಿವಂತರು 4 ಜನ ಬಂದು ಗೆದ್ದು ಬಂದಿರೋದ್ರಿಂದ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ರು. ಇಲ್ಲ ಅಂದ್ರೆ ಏನು ಪ್ರಶ್ನೆ ಮಾಡ್ತಿದ್ರಿ? ನಿಮ್ಗೆ ಲೂಟಿ ಮಾಡೋದು ಯಾರಿಗೆ ಗೊತ್ತಾಗ್ತಿತ್ತು? ನಾನು ಸಣ್ಣದಾಗ ಒಂದು ಉದಾಹರಣೆ, ನಮ್ಮ ಮಾರುತಿ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗಡೆ ಒಂದು 14 ಫೈನಾನ್ಸಲ್ಲಿ ಒಂದು ಸಮುದಾಯ ಭವನ ಮಾಡಿದ್ದೀವಿ. ಸುಮಾರು 5 ವರ್ಷ ಆಗಿದೆ. 35 ಲಕ್ಷ ರೂಪಾಯಿ ಮಾಡಿ 5 ವರ್ಷ ಆಗಿದೆ. ಇವತ್ತವ್ರನ್ನೂ ಅದಕ್ಕೆ ಉದ್ಘಾಟನೆ ಆಗಕ್ಕೆ ಬಿಟ್ಟಿಲ್ಲ. ಕಾರಣ ಏನು ಅಂದರೆ, ಒಂದು 2 ಲಕ್ಷ ರೂಪಾಯಿಲಿ ಪ್ಲಂಬಿಂಗು ಮತ್ತು ಕರೆಂಟಿಂದು ವಿದ್ಯುತ್ ಸಂಪರ್ಕ ಕಲ್ಪಿಸುವಂಥ ಕೆಲಸ ಮಾಡಬೇಕು. 10 ಸಲ ಅರ್ಜಿ ಕೊಟ್ಟಿದ್ದೀವಿ. 10 ಸಲ ಅರ್ಜಿ ಕೊಟ್ಟರು ಮುನ್ಸಿಪಲ್ ಫಂಡಲ್ಲಿ 2 ಲಕ್ಷ ರೂಪಾಯಿನ ಅದಕ್ಕೆ ಹಾಕೊಡ್ತಾ ಇಲ್ಲ, ನೀವು ನಿಲ್ಸಿದ್ದೀರಾ. ಆಮೇಲೆ ಏನು ಮಾಡ್ತೀರಾ? ಮುನ್ಸಿಪಲ್ ಫಂಡಲ್ಲಿ BH ರಸ್ತೆಗೆ 1,30,30,00,000ದಲ್ಲಿ ಗ್ರಿಲ್ ಹಾಕ್ತೀರಾ. ಅದೇ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಹಾಕಕ್ಕಾಗ್ತಾ ಇಲ್ಲ ನಿಮ್ಗೆ. ನಿಮ್ಮದು ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿ ಅಂತ ಹೇಳ್ಕೋಬೇಕು ನೀವು. ಊರ ಅಭಿವೃದ್ಧಿ ಮಾಡ್ತೀವಿ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಇನ್ನೊಂದು ದಿವಸ ಇನ್ನೂ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನೀವೇನು ಮಾಡ್ತೀರಾ? ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಅನ್ನೋ ಸದಕ್ಕೆ ಬರ್ತೀರಾ, ನೋಡಪ್ಪ ನಿಮ್ಮ ಕೌನ್ಸಿಲರ್ ಸರಿ ಇಲ್ಲ, ಸರಿ ಇದ್ದಿದ್ರೆ ಇದನ್ನ ಉದ್ಘಾಟನೆ ಮಾಡಿಬಿಡ್ತಿದ್ದೆ, ನಿಮ್ಮ ಕೌನ್ಸಿಲರ್ ಸರಿ ಇಲ್ಲದಕ್ಕೆ ಇದು ಹಂಗೆ ಬಿದ್ದಿದೆ ಅಂತೀರಾ. ಅದಕ್ಕೆಲ್ಲ ಸೂಕ್ತ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನಾನು ಎಲೆಕ್ಷನ್ಗೆ ರೆಡಿ ಆಗಿದ್ದೀನಿ.
ಅದೇನು ಮಾಡಬೇಕು ಅಂತಿದ್ರೆ ನೀವೇನೇನು ಮಾಡಿದ್ದೀರ ಅದಕ್ಕೆ ನಾನು ರೆಡಿ ಇದ್ದೀನಿ, ಬನ್ನಿ. ನಾನು ನಿಲ್ತೀನೋ, ನನ್ನ ಸ್ನೇಹಿತರು ನಿಲ್ತಾರೋ, ಇನ್ನೊಬ್ರು ನಿಲ್ತಾರೋ, ಯಾರು ನಿಂತರೋ ನಾನು ಜನಕ್ಕೆ ಕೆಲಸ ಮಾಡಿಕೊಟ್ಟಿದ್ವಿ. ಜನ ಕೆಲಸ ಮಾಡಿಕೊಟ್ಟಿದ್ವಿ. ಓಟ್ ಹಾಕ್ಬೇಕು ಅಂದ್ರೆ ಹಾಕ್ತಾರೆ, ಬೇಡ ಅಂದರೆ ಮನೇಲಿ ಇರ್ತೀವಿ. ನಮ್ಗೇನು ಜನಕ್ಕೆ ಸರ್ವಿಸ್ ಬೇಕು ಅಂದ್ರೆ ಮಾಡ್ತಾರೆ. ಆದರೆ ನಾನು ಕೇಳೋದು ಏನು ಅಂದರೆ, ನಾನೇ ಮಾಡಿದೆ. ಈಗ ಕಳೆದ ಬಾರಿ 2 ಸಲ ಅಧ್ಯಕ್ಷ ಆಗಿದ್ದೀವಿ. ಅವಾಗ ಯಾಕೆ ಮಾಡಲಿಲ್ಲ? ಸ್ವಿಮ್ಮಿಂಗ್ ಪೂಲ್ ನೀವು ಮಾಡಿದ್ಮೇಲೆ ಕೆಲಸ ಶುರು ಮಾಡಿದ್ದ. ಈಗ 1 ವರ್ಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗೋಗುತ್ತಾ? ಹಿಂದೆ ಇದ್ದಂಥ ಅಧ್ಯಕ್ಷಗಳು, ಸದಸ್ಯರು, ಅವ್ರದ್ದು ಕೊಡುಗೆ ಇರುತ್ತೆ ಸ್ವಾಮಿ. ಏನು ನಿಮ್ಮನೆಯಿಂದ ದುಡ್ಡು ತಂದು ಮಾಡಿದ್ರೆ ನಾನು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌಸಿಂಗ್ ಫಾರ್ ಆಲ್ ಅಷ್ಟೇ. ಹೌಸಿಂಗ್ ಫಾರ್ ಆಲಲ್ಲಿ ನನಗೆ ಗೊತ್ತಿರೋಂಗೆ ಎಷ್ಟೊಂದು ಬೋಗಸ್ ಆಗಿದೆ ಸರ್. ನಮ್ಮ ವಾರ್ಡಲ್ಲಿ 3-4 ಜನಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ, ಏನಂತ, ನಿಮ್ಗೆ ಮನೆ ಅಲರ್ಟ್ ಆಗಿದೆ, ಬನ್ನಿ ದುಡ್ಡು ಕಟ್ಟಿ ಅಂತ. ಇವತ್ತು ಹೋಗಿ ಚೆಕ್ ಮಾಡಿಸಿದ್ರೆ ಅದು ಇಲ್ಲ, ಅವ್ರ ಹೆಸರೇ ಇಲ್ಲ. ಇವರೇ ನೋಟಿಸ್ ಕೊಟ್ಟಿದ್ದಾರೆ, ಪೌರಾಯುಕ್ತರೆ, ನಿಮ್ಗೆ ಮನೆ ಅಲರ್ಟ್ ಆಗಿದೆ, ದುಡ್ಡು ಕಟ್ಟಿ ಅಂತ. ಅದೆಲ್ಲ ದಾಖಲೆ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನ ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಪತ್ರಿಕಾ ಮಾಧ್ಯಮದ ಮುಂದೆನೆ ಬಿಡ್ತೀನಿ. ನಿಮಗೆ ಬೇಕಾದವ್ರಿಗೆ ಕೊಟ್ಕೊಂಡು ಅದರೊಳಗೆ ಎಷ್ಟೆಷ್ಟು ಮೋಸ ಮಾಡಿದ್ದೀರಾ ಎಲ್ಲ ಇದೆ. ಮುಂಚೆ ಇದ್ದಂಥ ಲಿಸ್ಟೇ ಬೇರೆ, ಈಗಿರುವಂಥ ಲಿಸ್ಟೇ ಬೇರೆ. ಈ ಥರ ನಿಮ್ಮದು ಅಭಿವೃದ್ಧಿ, ನಿಮ್ಮ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಸಮುದಾಯನ ಬಳಸ್ಕೊತ ಇದ್ದೀರಾ. ನಮ್ಮ ವಾರ್ಡಲ್ಲಿ ಮುಸ್ಲಿಂ ಜನಾಂಗ ಇದೆ. ನನ್ನನ್ನು ಇವತ್ತಲ್ಲ, ನಮ್ಮ ತಂದೆ ಕಾಲದಿಂದಲೂ ಸಹ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡ್ಬರ್ತಿದ್ದಾರೆ. ಈಗ ಬ್ರಾಹ್ಮಿಣ್ಸ್, ನಮ್ಮಲ್ಲಿರುವಂಥ ಮುಸ್ಲಿಮ್ಸು ಬ್ರಾಹ್ಮಿಣ್ಸಿಗೆ ಸಮ ಅಷ್ಟು ಮಟ್ಟಿಗೆ ಕಲ್ಚರಲ್ಲಿ, ಸಂಸ್ಕಾರದಲ್ಲಿ ಬದುಕ್ತಾ ಇದ್ದಾರೆ. ನೀವು ನಿಮ್ಮ ಸ್ವಂತ ದುಡ್ಡು ಮಾಡೋಕ್ಕೋಸ್ಕರ, ನೀವು ಸ್ವಂತವಾಗಿ ಬಂಡವಾಳ ಹೂಡಿ ದುಡ್ಡು ತೆಗಿಯೋಕ್ಕೋಸ್ಕರ ಸಮಾಜನ ಬಳಸ್ಕೋಬೇಡಿ. ದಯವಿಟ್ಟು ಎಲ್ಲರೂ ಒಟ್ಟಾಗಿದ್ದಾರೆ, ಒಟ್ಟಾಗಿ ಬಾಳ್ತಾ ಇದೀವಿ, ಒಟ್ಟಾಗಿ ಬಾಳಕ್ಕೆ ಬಿಡಿ. ನೀವು ವೈಯಕ್ತಿಕ ಏನಾರ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮ್ಮ ಇನ್ಕಮ್ಗೋಸ್ಕರ ಸಮಾಜನ ಬಳಸ್ಕೊಂಡು 2 ಸಮಾಜದ ಮಧ್ಯೆ ಹೊಡೆದಾಡುವಂಥ ಕೆಲಸನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನೀವು ಮಾಡ್ಕೊಳ್ಳಿ. ಏನು ಮಾಡ್ತೀರಾ? ನಗರಸಭೆನ ಇನ್ವೆಸ್ಟ್ ಮಾಡಿ ಬಂಡವಾಳದ ಲಾಭ ತೆಗೆಯುವಂಥ ಒಂದು ಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಅಧಿಕಾರಿಗಳು ಏನು ಮಾಡ್ತೀರಾ? ಅವರು ನೀವು ಹೇಳ್ದಂಗೆ ಕೇಳುವಂಥ ಪರಿಸ್ಥಿತಿ ಬಂದು ಕೂತ್ಬಿಟ್ಟಿದೆ. ಯಾಕೆಂದರೆ ಎದುರಿಸ್ತೀರಾ. ಮೊನ್ನೆ ಪೌರಾಯುಕ್ತರಿಗೆ, ಆರ್ಒಗೆ, RIಗೆ ಕರೆಸಿ ನೀವು ಧಮಕಿ ಹಾಕಿಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು, ಮಾಜಿ ಆಗಿರ್ಬೋದು, ಆದರೂ ಸಹ ಇವರು ಹಾಲಿ ಅಧ್ಯಕ್ಷರ ಥರನೇ ಅಂತ ಹೇಳಿ ನೀವು ಧಮಕಿ ಹಾಕ್ತಿಲ್ವಾ? ಇದೇ ಗಿರೀಶ್ ಅವರು 2 ವರ್ಷ ಕೂತ್ಕೊಂಡಾಗ ಅವ್ರನ್ನೇನು ಕೆಲಸ ಮಾಡ್ದಂಗೆ ತಡೆ ಹಿಡಿಲಿಲ್ವಾ? ನೀವು ಮಾಡಿಲ್ವಾ? ಆಯ್ತು, ನಡೀರಿ, ಇನ್ನು ಮುಂದೆ ಇದೆ. ಅದೇನೇನು ಮಾಡಬೇಕು ಅಂತಿದ್ದೀರಾ ನೀವು ಮಾಡಿ ರಾಜಕಾರಣದಲ್ಲಿ. ನಾವು ಏನು ಮಾಡಬೇಕು ಅಂತ ನಾವು ಸರಿದಾರಿಲೇ ಹೋಗ್ತೀವಿ, ಸುಳ್ಳು ಹೇಳಲ್ಲ. ಜನಗಳಿಗೆ ಸತ್ಯ ಹೇಳ್ತೀವಿ, ಸತ್ಯನ ಹೇಳಿ ಮುಂದೆ ನಾವು ಚುನಾವಣೆ ಎದುರಿಸ್ತೀವಿ. ಆವಾಗ ಬನ್ನಿ ನೋಡೋಣ, ಜನ ಯಾರಿಗೆ ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿ ನಾವು 2 ಮಾತು ಮುಗಿಸ್ತಾ ಇದ್ದೀವಿ. ಅರಸೀಕೆರೆ ನಗರಸಭೆಯಲ್ಲಿ ಏನು ಅತಿ ಹೆಚ್ಚು 20 ವರ್ಷದಿಂದ ಮಾಡಿರೋ ಕೆಲಸ ಒಂದಲ್ಲ ಹೇಳಲ್ಲ. ಇವನು ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ತಾನೆ, ಸಂತೋಷ್ ಮೇಲೆ, ಇನ್ನೊಬ್ಬರ ಮೇಲೆ. ಈ ಪುಣ್ಯಾತ್ಮ ಏನು ಮಾಡಿದ್ದಾನೆ? ನಾನೊಬ್ಬ ದಲಿತ ಸಮಾಜ, ನನ್ನ ಮೇಲೆ ಹಾಕಿ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ವಾ 2021ರಲ್ಲಿ? ಇನ್ಯಾರು ಬೇಡ, ಸಿಕಂದರ್ ಸ್ನೇಹಿತ ಅದಕ್ಕೆ ಇದ್ದಾರೆ, ಅವ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಲ್ವಾ? 2 ಕೋಟಿ ಹೋಗ್ತೀವಿ ದಿನ ನಾವು, ತಿಂಗಳಾದರೆ 2 ಕೋಟಿ ಹೋಗ್ತೀವಿ. ಇದು ಯಾರು ಕೊಡುಗೆ? ಸನ್ಮಾನ್ಯ ಶಿವಲಿಂಗ ಕೊಡುಗೆ, ಸಮೀವಿನ ಕೊಡುಗೆ. ಮತ್ತೆ ಕೇಸ್ ಅಂತೀರ, ನೀನೇ ಕಣ ಹಾಕ್ಸಿರೋ ಕೇಸ್ಗಳು ಸಮೀವಿಲ್ಲ, ತಿಳ್ಕೊ. ಜಾಸ್ತಿ ದಿನ ಇದ್ದು ನಡೆಯಲ್ಲ. ಮುಂದಿನ ದಿನ ಭಾಳ ಇದ್ದಾವೆ. ಇನ್ನೂ ಇಷ್ಟು ದಿನ ಕಾದಿದ್ವಿ, ಮುಂದೆ ಕಾಯಿಗಳಿಲ್ಲ. ಮತ್ತೆ ಹಿಂದೂ ಹೆಣ್ಮಕ್ಳು ಮನೆ ಹೋಗ್ತೀಯಾ, ಹಿಂದೂ ಹೆಣ್ಮಕ್ಳು ಇದು ಮಾಡ್ತೀಯಾ, ಎಷ್ಟು ದಿನ ನೋಡ್ತಾರೆ. ಇನ್ನೊಂದ್ಸರಿ ಹಿಂದೂ ಹೆಣ್ಮಕ್ಳು ಮನೆ ಹೋಗಿ ಇದು ಮಾಡೋದ್ರೆ ಬಾಗಿಲು ಹಾಕ್ಬಿಡ್ತೀನಿ, ನಿಮಗೆ ಬಟ್ಟೆ ಬಿಚ್ಚಿಬಿಡ್ತೀವಿ ರೋಡಲ್ಲಿ. ನಿಮಗೆ ಮನೆಯಿಂದ ಮದುವೆ ಮಾಡ್ಕೊಂಡು ಸಂಸಾರ ಮಾಡು, ಇಲ್ಲ ಸುಮ್ಮನಿರ್ಬೇಕು. ಅದು ಬಿಟ್ಟು ನೀನು ಹಿಂಗೆ ಮಾಡ್ತಿದ್ರೆ ಹಿಂದೂ ಸಮಾಜ, ಹಿಂದೂ ಸುಮ್ಮನೆ ಕೂರಲ್ಲ. ಮಿಸ್ಟರ್ ಸಮೀವಿಲ್ಲ, ನೀನು ನೇರ ಎಚ್ಚರಿಕೆ ಕೊಡ್ತಿದ್ದೀವಿ. ಆಮೇಲೆ ಹುಷಾರಾಗಿರೋ ತಲುಪೋ ಜೀವನದಲ್ಲಿ.